ಕ್ವಶನ್ ಬಂದು the equation of straight line perpendicular to the line x plus 5y minus 9 is equal to 0 and passing through the point minus 1 comma is option 1 5x minus y plus 14 is equal to 0. Option B x plus 5y minus 9 is equal to 0. Option C 5x minus y plus 7 is equal to 0. Option D x plus 5y plus 7 is equal to 0. ಟ್ರೈ ಮಾಡ್ತೀರಾ? ಆನ್ಲೈನ್ ಇರೋರು ಟ್ರೈ ಮಾಡಿ. ಆಪ್ಷನ್ ಸಿ ರೋಹಿತ್, ವೆರಿ ಗುಡ್. ಟ್ರೈ ಮಾಡಿ, ಬೇರೆಯವರು ಟ್ರೈ ಮಾಡಿ. ಬಿ ಆಲ್ಸೋ ಶರತ್, ವೆರಿ ಗುಡ್ ಶರತ್. ಟ್ರೈ ಮಾಡಿ ಬೇರೆಯವರು. ಆಪ್ಷನ್ ಸಿ ನಾ, ವೆರಿ ಗುಡ್. ಚಂದನ್ ಅಲ್ವಾ? ಟ್ರೈ ಮಾಡಿ. ಆನ್ಲೈನ್ ಇರೋರು ಮಾಡ್ತಾ ಇದ್ದೀರಲ್ವಾ ಪ್ರಾಬ್ಲಮು? ಈಗ ಮಾಡೋಣ, ನೋಡ್ಕೊಳ್ಳಿ. ಪ್ರೊಸೀಜರ್ ನೋಡಿ, ನಾನು ಮಾಡ್ತೀನಿ ನೋಡಿ. ಫಸ್ಟ್ ಗಿವನ್ ಲೈನ್ ಏನು?
ಎಕ್ಸ್ ಪ್ಲಸ್ ಅರ್ಥ ಆಗ್ತಿದ್ಯಾ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಎ ಏನು ಇಲ್ಲಿ 1 ಬಿ 5. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ ಅಲ್ವಾ? ನಾನು ಏನಂತ ಹೇಳಿದ್ದೆ ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ದೆ? 5x ಮೈನಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಿದ್ಯಾ? ಅಂದ್ರೆ ಬಿ ಎಕ್ಸ್ ಮೈನಸ್ ಇಲ್ಲಿ ನೋಡಿ ಎ ಏನಿರುತ್ತೆ +1 ಇದ್ರೆ -1. ಕರೆಕ್ಟ್ ಅಲ್ವಾ? ಯಾವ ತರ ಹೇಳಿದ್ ನಾನು? ಸರಿ, ಇದು ಮೈನಸ್ ಮಾಡಿ. ಯಾವ್ದು ಮೈನಸ್? -5x ಆ ತರ ಮಾಡಿದ್ರು ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದ್ಯಾ? ಈಗ +5 ಗೆ ಏನ್ ತಗೊಳ್ಳಿ, -5x. ಬಿ ಸೈನ್ ಚೇಂಜ್ ಮಾಡಿ, ಇಲ್ಲಿ +5 ಇದ್ರೆ ನಾವೇನ್ ಬರಿಬೇಕು? -5x ಪ್ಲಸ್ ಇದ್ರ ಸೈನ್ ಚೇಂಜ್ ಮಾಡಬಾರ್ದು ಹೇಳಿ, +1y ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ನಾಲ್ಕ ಇಟ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕು? ಬಿದು ಸೈನ್ ಚೇಂಜ್ ಮಾಡ್ಬೇಕು, ಇಂಟು ಎಕ್ಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ 1y ಇದ್ರೆ ಪ್ಲಸ್ ಇದ್ರದ್ದು ಸೈನು ಸೇಮ್ ಇಟ್ಕೋಬೇಕು, ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಈಗ ಪಾಯಿಂಟ್ ಏನು? -1, 2 ಹಾಕಿ ಇಲ್ಲಿ -1, 2 ಹೇಳಿ. -5 ಇಂಟು -1 ಎಕ್ಸ್ -1 ಪ್ಲಸ್ 1 ಇಂಟು y ಏನು 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಏನಾಗುತ್ತೆ ಇದು? ಮೈನಸ್ ಇಂಟು ಮೈನಸ್ +5 ಪ್ಲಸ್ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. 7 ಪ್ಲಸ್ ಕೆ ಇಸ್ ಈಕ್ವಲ್ ಟು -7. ಅರ್ಥ ಆಗ್ತಿದ್ಯಾ? ಈಗ ಈ ಕೆ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. therefore ಹೇಳಿ -5x ಪ್ಲಸ್ 1y -7 ಇಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ ಇದ್ರೆ ಎಲ್ಲ ಸೈನು ಚೇಂಜ್ ಮಾಡಿ. -5x ಏನಾಗುತ್ತೆ? +1y ಏನಾಗುತ್ತೆ? -7 ಏನಾಗುತ್ತೆ? ಇಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಯಾವ್ದು ಆಪ್ಷನ್? ಡೈರೆಕ್ಟ್ ಆಗಿ ಹಾಕಿದ್ರೆ ಯಾವ್ದು ಆಗುತ್ತೆ? ಬಿನು ಬರುತ್ತಾ? ಬಿ ಯಾಕೆ ಬರುತ್ತೆ ಹೇಳಿ? ಸೇಮ್ ಇದೆ ಅದು. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಅರ್ಥ ಆಗ್ತಿದ್ಯಾ? ಇದು ಆನ್ಸರ್. x + 5y - 9 ಇದೆ ಇಲ್ಲಿ. ಅರ್ಥ ಆಗ್ತಿದ್ಯಾ? ಈಗ ಇದೇ ನೋಡಿ, ನಾನು ಹೇಳಿದ್ನಲ್ಲ ನಾನು ನಿಮ್ಗೆ, ಇಲ್ಲಿ ಬಿ ನಾನು ಫಸ್ಟ್ ಏನ್ ತಗೊಂಡಿದ್ದು ನಿಮ್ಗೆ? 5 ಡೈರೆಕ್ಟ್ ಆಗಿ ತಗೊಂಡಿದ್ದು ಹೇಳಿ. 5x ಇದ್ರದ್ದು ಸೈನ್ ಚೇಂಜ್ ಮಾಡ್ತೀನಿ ಅನ್ಕೊಳ್ಳಿ, ಮೈನಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಹೇಳಿ. -1, 2 ಅಲ್ವಾ ಹೇಳಿ. 5 ಇಂಟು -1 -1 ಇಂಟು 2 ಪ್ಲಸ್ ಕೆ ಇಸ್ ಈಕ್ವಲ್ ಟು ಹೇಳಿ -5 - 2 ಪ್ಲಸ್ ಕೆ ಇಸ್ ಈಕ್ವಲ್ ಟು -7 ಪ್ಲಸ್ ಕೆ ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 5x - 1y ಪ್ಲಸ್ 7 ಇಸ್ ಈಕ್ವಲ್ ಟು 0. ಇದು ಸೇಮ್ ಇದೆಯಾ ಆನ್ಸರು? ಅರ್ಥ ಆಗ್ತಿದ್ಯಾ? ನೀವು ಬಿ ಸೈನ್ ಚೇಂಜ್ ಮಾಡ್ಬಿಟ್ಟು ಎ ಸೈನ್ ಹಂಗೆ ಇಟ್ಕೊಂಡ್ರು ನಡೆಯುತ್ತೆ, ಅಥವಾ ಬಿ ಸೈನ್ ಹಂಗೆ ಇಟ್ಕೊಂಡು ಎ ಸೈನ್ ಚೇಂಜ್ ಮಾಡಿದ್ರು ಆನ್ಸರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಯಾವ್ದಾದ್ರು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎರಡಕ್ಕೂ ಆನ್ಸರ್ ಒಂದೇ ಬರುತ್ತೆ. ಗೊತ್ತಾಗ್ತಿದ್ಯಾ? ಒಂದೇ ಪ್ರೊಸೀಜರ್ ಅಪ್ಲೈ ಮಾಡಿ ಅಂತ ಹೇಳ್ತಿರೋದು ನಾನು. ಸ್ಟಾರ್ಟಿಂಗ್ ಇಂದ ಏನ್ ಮಾಡ್ವಿ ನಾವು? ಬಿ ನ ಚೇಂಜ್ ಮಾಡ್ವಿ, ಎ ನ ಹಂಗೆ ಇಟ್ಕೊಂಡ್ವಿ. ಅದೇ ಪ್ರೊಸೀಜರ್ ಫಾಲೋ ಮಾಡಿ. ಅರ್ಥ ಆಗ್ತಿದ್ಯಾ? ಉಲ್ಟಾ ಆದ್ರೂ ಏನು ವರಿ ಮಾಡ್ಕೋಬೇಡಿ, ಆನ್ಸರ್ ಅಂತೂ ಸೇಮ್ ಒಂದೇ ಬರುತ್ತೆ. ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಸರಿ, ಅದು ಬಿ ಆಲ್ಸೋ ಅಂದ್ರೆ ಅದಾಗಲ್ಲ, ಯಾಕಂದ್ರೆ ಅದು passes through the point -1, 2 ಬಟ್ ನಾಟ್ ಪರ್ಪೆಂಡಿಕ್ಯುಲರ್ ಟು x + 5y - 9. ಎರಡೂ ಇರಬೇಕು. ಒಂದು passes through the point -1, 2 ಇರಬೇಕು, ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ಮೈನಸ್ ಅಂದ್ರೆ x + 5y -
9 is equal to 0. ಇದು ಎರಡು ಫಾಲೋ ಆಗುತ್ತೆ, ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿ ಪರ್ಪೆಂಡಿಕ್ಯುಲರ್ ಇರಬೇಕಂದ್ರೆ ಈ ತರ ಇರಬೇಕು, ಪಾಸಸ್ ಟು ದ ಪಾಯಿಂಟ್ ಅಂದ್ರೆ ಇದಕ್ಕೆ ಸ್ಯಾಟಿಸ್ಫೈ ಆಗ್ಬೇಕು. ಅವಾಗ ಈ ಈಕ್ವೇಶನ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಪಾಸಸ್ ಟು ದ ಪಾಯಿಂಟ್ -1, -2 ಆಗುತ್ತೆ. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಾ ಶರತ್? ದರ್ಶನ್ ವೆರಿ ಗುಡ್ ಕವನ, ವೆರಿ ಗುಡ್ ದರ್ಶನ್. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ಪ್ರಾಬ್ಲಮ್. ಟ್ರೈ ಮಾಡ್ತೀರಾ ಈಗ ನೀವು? ಕ್ವಶನ್ ಬರ್ಕೊಳ್ಳಿ. The equation of lines parallel to ಏನು parallel to 5x plus 6y plus 1 is equal to 0. The equation of line parallel to parallel to 5x plus 6y plus 1 is equal to 0 and passing through to common 3. ಇಲ್ಲಿ ಆಪ್ಷನ್ಸ್ ಬಂದು 5x plus 6y minus 8 is equal to 0. X plus y plus 28 is equal to 0. Next C ಬಂದು 5x minus 6y minus 28 is equal to 0. D ಬಂದು x minus y minus 28 is equal to 0. ಈಗ ಪಾಸಿಂಗ್ ಥ್ರೂ ಕೊಟ್ರೆ ಯಾವುದು ಬರ್ತಾ ಇದೆ ಆನ್ಸರು? ಎ ಬರ್ತಾ ಇದೆಯಾ? ವೆರಿ ಗುಡ್ ರೋಹಿತ್ ಶೆಟ್ಟಿ, ವೆರಿ ಗುಡ್ ರೋಹಿತ್. ಬನ್ನಿ ಅಟೆಂಡ್ ಮಾಡಿದ್ವಾ? ಬನ್ನಿ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 ಕೊಟ್ರೆ ಯಾವ್ದು ಬರ್ತಾ ಇದೆ ಆನ್ಸರು? ಟ್ರೈ ಮಾಡ್ತಾ ಇದ್ದೀರಾ ಆನ್ಲೈನ್ ಇರೋರು? ಏನ್ ಬಂತು ಆನ್ಸರ್? ಈಗ ನೋಡಿ, ಇದಕ್ಕಿಂತ ಮುಂಚೆ ಏನ್ ಬರ್ತಿತ್ತು ಹೇಳಿ ಕ್ವಶನ್ ಅಲ್ಲಿ? ಪರ್ಪೆಂಡಿಕ್ಯುಲರ್ ಟು ಬರ್ತಿತ್ತು. ಏನ್ ಬರ್ತಾ ಇತ್ತು? ಈ ಕ್ವಶನ್ ಏನ್ ಬಂದಿದೆ? ಪ್ಯಾರಲಲ್ ಟು. ನಾನು ಮಾಡ್ತೀನಿ ನೋಡಿ, ಒಂದ್ ನಿಮಿಷ.
ಈಕ್ವೇಶನ್ ಆಫ್ ಲೈನ್ ಏನು 5x plus 6y plus 1 is equal to 0. ಪ್ಯಾರಲಲ್ ಟು ಇದೆ, ಅರ್ಥ ಆಗ್ತಿದ್ಯಾ? ಈಗ ಎ ಏನು 5, ಬಿ ಏನು 6. ಈಗ ಪರ್ಪೆಂಡಿಕ್ಯುಲರ್ ಟು ಗೆ ನಾವೇನ್ ಮಾಡ್ತಾ ಇದೀವಿ, +6 ಇದ್ರೆ -6x +5 ಇದ್ರೆ +5y. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಅಥವಾ 6x -5y ಎರಡರಲ್ಲಿ 1 ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಯಾವ್ದಕ್ಕೆ? ಪರ್ಪೆಂಡಿಕ್ಯುಲರ್ ಲೈನ್ಗೆ. ಪ್ಯಾರಲಲ್ ಲೈನ್ಗೆ ಏನು ಗೊತ್ತಾ, ಎಗೆ ಏನೇ ಆಗ್ಬೇಕು, ಬಿಗೆ ಅಂದ್ರೆ 5x ಬರಿಬೇಕು ಪ್ಲಸ್ ಇಲ್ಲಿ ಸೈನ್ ಚೇಂಜ್ ಏನು ಮಾಡಬಾರಲ್ಲ, ಅಂದ್ರೆ ಇದು ಎರಡು ಟರ್ಮು ಸೇಮೆ. ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಇಲ್ಲಿ +1 ಇದ್ರೆ ತೆಗ್ದ್ಬಿಟ್ಟು ಏನ್ ಬರಿಬೇಕು, ಪ್ಲಸ್ ಕೆ. ಈಗ 5x + 6y ಹಂಗೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಪ್ಲಸ್ ಕೆ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಂದ್ ಲೈನ್ ಈ ತರ ಇರುತ್ತೆ ಅನ್ಕೊಳ್ಳಿ, 3x - 4y + 8 is equal to 0 ಇರುತ್ತೆ ಅನ್ಕೊಳ್ಳಿ. ಇದಕ್ಕೆ ಪ್ಯಾರಲಲ್ ಲೈನ್ ಏನು, 3x ಪ್ಲಸ್. ಅರ್ಥ ಆಗ್ತಿದ್ಯಾ? ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 5x - 2y - 3 is equal to 0. ಇದಕ್ಕೆ ಹೇಳಿ ಪ್ಯಾರಲಲ್ ಲೈನ್ 5x - 2y ಪ್ಲಸ್ ಮೈನಸ್ ಗೆ ಏನೋ ಬರಿಬೋದು, ಪ್ಲಸ್ ಗೆ ಏನೋ ಬರಿಬೋದು. ಏನು ಪ್ರಾಬ್ಲಮ್ ಇಲ್ಲ, ಏನು ಇಶ್ಯೂ ಇಲ್ಲ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನೀವು ಪ್ಲಸ್ ಗೆ ಬರೀರಿ. ಏನ್ ಬರೀರಿ? ಪ್ಲಸ್ ಗೆ. ಮೈನಸ್ ಇದ್ರು ಪ್ಲಸ್ ಬರೀರಿ, ಪ್ಲಸ್ ಇದ್ರು ಪ್ಲಸ್ ಗೆ ಬರೀರಿ. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ನಿಮ್ಗೆ? ಈಗ ಪ್ರಾಬ್ಲಮ್ ಮಾಡೋಣ ಇದನ್ನ. ಬರುತ್ತೆ, ನಾನು ಮಾಡ್ತೀನಿ. ಈಗ ಹೇಳಿ, ಈ ಒನ್ ಲೈನ್ ಏನು, ಪ್ಯಾರಲಲ್ ಲೈನ್ ಏನು ಹೇಳಿ? 5x ಪ್ಲಸ್ 6y ಪ್ಲಸ್ k = 0. ಅರ್ಥ ಆಗ್ತಿದ್ಯಾ? ಈಗ x ಜಾಗದಲ್ಲಿ ಏನಾಗ್ಬೇಕು, 2, 3 ಹಾಕಿ. ಈಗ ಏನಾಗ್ಬೇಕು, 2, 3. x ಜಾಗದಲ್ಲಿ 2, y ಜಾಗದಲ್ಲಿ 3. ಏನಾಗುತ್ತೆ ಹೇಳಿ? 5 × 2 ಪ್ಲಸ್ 6 × 3 ಪ್ಲಸ್ k = 0. 5 2s are 10 plus 18 ಎಷ್ಟು? 28 plus k = k ಏನಾಗುತ್ತೆ ಹಂಗಿದ್ರೆ? k = -28. therefore ಹೇಳಿ ಆನ್ಸರ್ ಏನು? ಮೈನಸ್. ಇದಾಗಲ್ವಲ್ಲ ಯಾವುದು, ಇದರಲ್ಲಿ ಯಾವ ಆಪ್ಷನ್ ಆಗಲ್ಲ. x + 6y ಇದು -28. ಸಾರಿ, ನನ್ನ ಕ್ವಶನ್ ಆಗ್ಬೋದು. ಈಗ ಕರೆಕ್ಟ್ ಅಲ್ವಾ? ಇಲ್ಲಿ -28 ಗೆ ನಾನು 8 ಅಂತ ಬರುತ್ತೆ. ಇದೆಷ್ಟು ಬಂದಿದ್ದು? 10, 28 ಪ್ಲಸ್. ವೆರಿ ಗುಡ್ ಸರ್. ಎಲ್ಲರಿಗೂ ಅರ್ಥ ಆಗ್ತಿದೆಯಾ ಅಲ್ವಾ? ಈಗ ನೋಡಿ, ಇದು ಹೆಂಗೆ ಅಂದ್ರೆ, ದ ಇಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು 5x + 6y + 1 = 0 ಅಂತ ಕೊಡ್ತಾರೆ. ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 ಅಂತ ಕೊಡ್ತಾರೆ. ಇಲ್ಲೇನ್ ಮಾಡ್ಬೇಕು, ಇದನ್ನ ಬರ್ಕೋಬೇಕು. 5x + 6y + 1 = 0. ಪ್ಯಾರಲಲ್ ಲೈನ್ ಹೆಂಗೆ ಅಂದ್ರೆ, ಇದೇನಿರುತ್ತೆ ಅದು ಬರ್ಕೋಬೇಕು. 5x ಇದ್ರೆ 5x ಪ್ಲಸ್ 6y ಇದ್ರೆ 6y. ಇಲ್ಲಿ ಏನಾದ್ರು ಇರ್ಲಿ, +1 ಇರ್ಲಿ ಅಥವಾ -1 ಇರ್ಲಿ, +8 ಇರ್ಲಿ -8 ಇರ್ಲಿ, ಪ್ಲಸ್ k = 0 ಅಂತ ಬರ್ಕೋಬೇಕು. ಅರ್ಥ ಆಗ್ತಿದ್ಯಾ? ಫಸ್ಟ್ ಸ್ಟೆಪ್. ಆಮೇಲೆ ಏನ್ ಮಾಡ್ಬೇಕು, 2, 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಗೊತ್ತಾಗ್ತಿದ್ಯಾ? 5 × x ಜಾಗದಲ್ಲಿ ಏನು 2 ಪ್ಲಸ್ 6 × y ಜಾಗದಲ್ಲಿ 3 ಪ್ಲಸ್ k = 0. 5 2s are 10, 6 3s are 18. 10 plus 18 ಎಷ್ಟು? 28 plus k = 0. ಪ್ಲಸ್ 28 ಈ ಕಡೆ ಬಂದ್ರೆ -20. ಈ k ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಫೈನಲ್ ಆನ್ಸರ್ ಏನು? ಇದು ನೋಡಿ. ಈ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು. ಯಾವ್ದು ಆನ್ಸರು ಇದ್ರೆ ಫಸ್ಟ್ ಒಂದೇ ಇರೋದು, ಯಾಕಂದ್ರೆ ಇದು ಫಸ್ಟ್ ಅಲ್ಲೇ ನೋಡಿ ಸೇಮ್ ಇರಬೇಕು ಪ್ಯಾರಲಲ್ ಲೈನ್ಗೆ. 5x + 6y ಅಂತ ಇದ್ರೆ ಇಲ್ಲಿ
ಆನ್ಸರ್ ಅಲ್ಲಿ ಏನಿರ್ಬೇಕು 5x ಪ್ಲಸ್ 6y. ಇದರಲ್ಲಿ ಯಾವ್ದಿರೋದು ಆಪ್ಷನ್ ಎ. ಡೈರೆಕ್ಟ್ ಆಗಿ ಹೇಳ್ಬೋದು. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಬರ್ಕೋಬಿಡಿ. ಅರ್ಥ ಆಯ್ತಾ ಆನ್ಲೈನ್ ಇರೋರಿಗೆ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಓಕೆ ಓಕೆ. ಈಗ ನೆಕ್ಸ್ಟ್ ಕ್ವಶನ್ ಬರೀಲ್ಲ. ಇನ್ನೊಂದು ಈಗ ಪರ್ಪೆಂಡಿಕ್ಯುಲರ್ ಒಂದು ಪ್ರಾಬ್ಲಮ್ ಹೇಳ್ತೀನಿ, ಟ್ರೈ ಮಾಡ್ತೀರಾ? TCET 2013 ಅಲ್ಲಿ ಕೇಳಿದ್ದಾರೆ. ದ ಇಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ straight line passing through 3,2 and perpendicular to the line Phi x plus 2y minus 3 is equal to 0. Phi x plus 2y minus 3 is equal to 0. TCET 2013 ಅಲ್ಲಿ ಕೇಳಿದ್ದಾರೆ, ಟ್ರೈ ಮಾಡಿ. ಆಪ್ಷನ್ಸ್ ಏನಿದೆ ಗೊತ್ತಾ? ಎ ಬಂದು 2x minus 5y minus 4 is equal to 0. 2x minus 5y minus 4 is equal to 0. Option B ಬಂದು ವೆರಿ ಗುಡ್ ರೋಹಿತ್. 2x minus 5y plus 4 is equal to 0. Option B na. Very good. Very good Darshan. 2x plus 4 is equal to 0. Next, D ಬಂದು 5x minus 2y plus 4 is equal to 0. Very good. Try ಮಾಡಿ ಬೇಗ. Option B, sir. Very good, sir. Try ಮಾಡಿ. ನಾನು ಮಾಡಲ ಪ್ರಾಬ್ಲಮ್ನ. ಈಗ ನೋಡಿ, ಗಿವನ್ ಇಕ್ವೇಶನ್ ಆಫ್ ಲೈನ್ ಏನು? 5x plus 2y minus 3 is equal to 0. ಕರೆಕ್ಟ್ ಅಲ್ವಾ? ಈಗ ಎ ಏನು? 5. ಬಿ ಏನು? 2. ಅರ್ಥ ಆಗ್ತಿದ್ಯಾ? ಪರ್ಪೆಂಡಿಕ್ಯುಲರ್ ಲೈನ್ ಯಾವ ತರ ಬರೀಬೇಕು ನೋಡಿ, ಒಂದ್ ನಿಮಿಷ. ಪರ್ಪೆಂಡಿಕ್ಯುಲರ್ ಲೈನ್ ಏನ್ ಮಾಡ್ಬೇಕು? ಬಿ ಸೈನ್ ಏನಿದೆ +2 ಇದ್ರೆ ನಾವೇನ್ ಬರೀಬೇಕು? ಪ್ಲಸ್ 5y. ಅರ್ಥ ಆಗ್ತಿದ್ಯಾ? ಪ್ಲಸ್ k is equal to 0. ಅರ್ಥ ಆಗ್ತಿದ್ಯಾ? ಈಗ ಪಾಯಿಂಟ್ ತಗೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಇದ್ರೆ ಈ ತರ, ಪ್ಯಾರಲಲ್ ಇದ್ರೆ 5x plus 2y plus k is equal to 0. ಪರ್ಪೆಂಡಿಕ್ಯುಲರ್ ಇದ್ರೆ
minus 2x plus 5y plus k is equal to 0. ಈಗ ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ ಈ ಪಾಯಿಂಟ್ ತಗೋಬೇಕು. ಏನು ಪಾಯಿಂಟ್ 3, 2 ಹೇಳಿ ಏನಾಗುತ್ತೆ minus 2 into 3 plus 5 into 2 plus k is equal to 0. ಹೇಳಿ minus 2 into 3 ಅಂದ್ರೆ ಏನು plus 5 2s plus k is equal to ಅಂದ್ರೆ minus 10 plus 4 and 10 ಸಾರಿ minus 6 plus 10 ಅಂದ್ರೆ k ವ್ಯಾಲ್ಯೂ ಏನು therefore ಈ k ವ್ಯಾಲ್ಯೂ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಆನ್ಸರ್ ಏನ್ ಬರುತ್ತೆ minus plus 5y minus 4 is equal to 0. ಸೈನ್ ಆಮೇಲೆ ಎಲ್ಲ ಚೇಂಜ್ ಮಾಡ್ಬಿಡಿ. ಹೇಳಿ plus 4 is equal to 0. ಅರ್ಥ ಆಗ್ತಿದೆಯಾ? ಯಾವ್ದು ಆನ್ಸರು? ನೋಡಿ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಯಾವ್ದ್ಯಾವ್ದು ಆಗಲ್ಲ ಅಂತ ಹೇಳ್ಬೋದು ನೀವು. ಇದಂತೂ ಪಕ್ಕ ಆಗಲ್ಲ. ಯಾಕಾಗಲ್ಲ? ಅಲ್ಲಿ ನೋಡಿ ಪ್ಯಾರಲಲ್ಲೂ ಆಗಲ್ಲ, ಪರ್ಪೆಂಡಿಕ್ಯುಲರ್ ಆಗಲ್ಲ. ಪ್ಯಾರಲಲ್ ಯಾಕಾಗಲ್ಲ ಅಂದ್ರೆ 5x plus 2y ಇದೆ ಇಲ್ಲಿ. ಅರ್ಥ ಆಗ್ತಿದ್ಯಾ? ಇಲ್ಲೇನಿದೆ ಇದಂತೂ ಡೈರೆಕ್ಟ್ ಹೇಳ್ಬೋದು ನೀವು ಆಗಲ್ಲ ಅಂತ. ಬೇರೆದು ಅನಲೈಸ್ ಮಾಡಿ. ಈಗ ನೋಡಿ 2x ಈ 2 ಬೇಕಾದ್ರೆ ಈ ಕಡೆ ತಗೊಳ್ಳಿ, 5 ಈ ಕಡೆ ತಗೊಳ್ಳಿ. ಆದ್ರೆ ಪ್ಲಸ್ ಇದ್ರೆ ಏನಿರ್ಬೇಕು ಮೈನಸ್ ಇರ್ಬೇಕು. ಇದಾಗಲ್ಲ. ಇದು ಎರಡರಲ್ಲಿ ಒಂದಾಗುತ್ತೆ. ಅದಕ್ಕೋಸ್ಕರ ಮಾಡಿ ಇದ್ಬೇಕಿದ್ರೆ ಪಾಯಿಂಟ್ ಹಾಕಿ. ಇಲ್ಲಿ ನೋಡಿ ಇಲ್ಲಿ ಹಾಕಿ ಪಾಯಿಂಟ್. 2 into 3 ಏನು minus 5 into 2 minus 4 ಇದೆಷ್ಟಾಯ್ತು ನೋಡಿ 6 minus 10 minus 4 not equal to 0. ಇದು ಆಗಲ್ಲ. ಬೇಕಿದ್ರೆ ಅನಲೈಸ್ ಮಾಡ್ಬೋದು. ಏನ್ ಮಾಡ್ಬೋದು ಅನಲೈಸ್. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ ಎಲ್ಲರಿಗೂ? ಬರ್ಕೋಬಿಡಿ. ಇಲ್ಲಾಂದ್ರೆ ಪಾಯಿಂಟ್ ಹಾಕ್ಬಿಟ್ಟು ನೋಡಿ 3, 2 ಹಾಕಿ. 3, 2ಗೆ ಬರೀ ಒಂದಾಗತ್ತಾ ಅಥವಾ ಎಲ್ಲ ಆಗುತ್ತಾ? ಒಂದೇ ಆಗದ. ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ x ಜಾಗದಲ್ಲಿ 3, y ಜಾಗದಲ್ಲಿ 2 ಹಾಕಿ ನೋಡಿ ಯಾವ ಈಕ್ವೇಶನ್ ಆಗುತ್ತೆ ಅಂತ. ಎರಡು ಆದ್ರೆ ಮಾತ್ರ ಚೆಕ್ ಮಾಡಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಗೊತ್ತಾಗ್ತಿದ್ಯಾ ನಾನು ಹೇಳ್ತಾ ಇರೋದು? ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಬರ್ಕೊಳ್ಳಿ, ನಾನು ಕ್ವಶನ್ ಬರೀತೀನಿ. The equation of line passing through 2, 3. Next question. Passing through 2, 3. And parallel to the line. Parallel to the line. 5x plus 6y plus 1 is equal to 0. 5x plus 6y plus 1 is equal to 0. ಇದು DCET 2014 ಅಲ್ಲಿ ಕೇಳಿದ್ದಾರೆ. ಯಾವಾಗ? 2014 ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಬಂದು 5x plus 6y plus 28 is equal to 0. B option 5x minus 6y minus 28 is equal to 0. C option 5x plus 6y minus 28 is equal to 0. ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ? ಸೇಮ್ ಕ್ವಶನ್ ಆದ್ರೆ ಆಪ್ಷನ್ ಸ್ವಲ್ಪ ಬೇರೆ ಬೇರೆ ಕೊಟ್ಟಿದ್ದಾರೆ.
ಅಂದ್ರೆ ಇದು ಕ್ವಶನ್ ಪೇಪರ್ದು, ಅದು ಜನರಲ್ ಆಗಿದ್ದು. ಪ್ಲಸ್ 28 ಈಸ್ ಈಕ್ವಲ್ ಟು 0. ಆಪ್ಷನ್ ಸಿ ಆರಾಮಾಗಿ ಹೇಳ್ಬೋದಲ್ವಾ? ಯಾವ ತರ ಹೇಳ್ಬೋದು ಹೇಳಿ? ಫಸ್ಟ್ ಎರಡು ಸೇಮ್ ಇರಬೇಕು, 5x ಪ್ಲಸ್ 6y. ಅರ್ಥ ಆಯ್ತಲ್ವಾ? ಯಾವ್ದು ಸೇಮ್ ಇರೋದು ಆ ತರ? ಇದೆರಡರಲ್ಲಿ ಒಂದು. ಈಗ ನೋಡಿ 2, 3 ಎರಡು ಪಾಸಿಟಿವ್ ಇದೆ, ಈಗ ಹಾಕಿದ್ರೆ ಮಾತ್ರ ಈ 0 ಬರಕ್ಕೆ ಚಾನ್ಸೇ ಇಲ್ಲ. ಈಗ ನೋಡಿ 5 ಇಂಟು 2 ಎಷ್ಟು? 10. 6 ಇಂಟು 3 ಎಷ್ಟು? 18. 18 ಪ್ಲಸ್ 28, ಸಾರಿ 10, 28. 28 ಪ್ಲಸ್ 28 56 ಆಗ್ಬಿಡುತ್ತೆ. ಅದಕ್ಕೆ ಏನ್ ಬರ್ಬೇಕದು? -28. ಅರ್ಥ ಆಗ್ತಿದೆಯಾ? ಕ್ಯಾನ್ಸಲ್ ಆಗ್ಬೇಕಂದ್ರೆ ಮೈನಸ್ ಬರ್ಬೇಕಲ್ವಾ? ಗೊತ್ತಾಗ್ತಿದೆಯಾ ಹೇಳ್ತಾ ಇರೋದು? ಆಪ್ಷನ್ ಸಿ. ನಾನು ಪ್ರಾಬ್ಲಮ್ ಮಾಡ್ಬಿಡ್ತೀನಿ, ಸರಿನಾ? ಎಲ್ಲರಿಗೂ ಅರ್ಥ ಐತಲ್ವಾ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಈಗ ನೋಡಿ ಫಸ್ಟ್ ಹೇಳಿ, 5x ಪ್ಲಸ್ 6y ಪ್ಲಸ್ 1 ಈಸ್ ಈಕ್ವಲ್ ಟು 0. ಹೇಳಿ ಪ್ಯಾರಲಲ್ ಲೈನ್ ಯಾವ ತರ ಇರುತ್ತೆ? 5x ಪ್ಲಸ್ 6y ಪ್ಲಸ್ k ಈಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಈಗ ಯಾವ ಪಾಯಿಂಟ್ ಏನು? 2, 3 ಹಾಕಿ. 5 ಇಂಟು 2 ಪ್ಲಸ್ 6 into 3 plus k is equal to 0. Heading 5 2s are 10 plus 18 plus k is equal to 28 plus k is equal to final answer ಏನು? 5x plus 6y minus 28 is equal to ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬರೀತೀನಿ. The equation of line passing through 5, minus 2. ಇಲ್ಲಿ passing through ಬಂದು 5, minus 2. And parallel to the line, no? 3x plus 2y plus 7 is equal to 0. 3x plus 2y plus 7 is equal to 0. 3x plus 2y plus 7 is equal to 0. ಇದು ಕ್ವಶನ್ ಬಂದು DCET 2015 ಅಲ್ಲಿ ಕೇಳಿದ್ದಾರೆ. ಟ್ರೈ ಮಾಡಿ. ಆಪ್ಷನ್ ಬರೀತೇನೆ. ಎ ಆಪ್ಷನ್ ಬಂದು 3x plus 2y minus 11 is equal to 0. ಕರೆಕ್ಟ್ ಏನಾ? ವೆರಿ ಗುಡ್. ಬಿ ಆನ್ಸರ್ ಬಂದು 3x minus 2y plus 11 is equal to 0. ಸಿ ಆನ್ಸರ್ 3x minus 2y minus 19 is equal to 0. ಡಿ ಆನ್ಸರ್ ಬಂದು 2x minus 3y. ವೆರಿ ಗುಡ್. 2x minus 3y minus 16 is equal to 0. ಕರೆಕ್ಟ್ ಅಲ್ವಾ? ಆನ್ಸರ್ ಏನು? ಎ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಇಲ್ಲಿ ನೋಡಿ 3x plus 2y ನೇ ಇರಬೇಕು. 3x plus 2y ಒಂದರಲ್ಲೇ ಇರೋದು. ಡೈರೆಕ್ಟ್ ಆಗಿ ಹೇಳ್ಬೋದು ಎ ಆನ್ಸರ್ ಅಂತ. ಅರ್ಥ ಆಗ್ತಿದೆಯಾ ನಿಮ್ಗೆ? ಪ್ಯಾರಲಲ್ ಗೆ ಯಾವ ತರ ಇರಬೇಕು? ಸೇಮ್ ಇರಬೇಕು. ಅರ್ಥ ಆಯ್ತಲ್ವಾ? ಪರ್ಪೆಂಡಿಕ್ಯುಲರ್ ಗೆ ಯಾವ ತರ ಇರಬೇಕು? ಆಪೋಸಿಟ್. 2 ಈ ಕಡೆ ಬರಬೇಕು, 3 ಈ ಕಡೆ ಬರಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಬರಬೇಕು, ಮೈನಸ್ ಇದ್ರೆ ಪ್ಲಸ್ ಬರಬೇಕು. ಅರ್ಥ ಆಗ್ತಿದ್ಯಾ? ಸೈನ್ ಚೇಂಜ್ ನಾನು ಮಾಡಿದ್ದೀನಲ್ಲ ಆ ತರ ಮಾಡಿ ಬರುತ್ತೆ. ಗೊತ್ತಾಗ್ತಿದ್ಯಾ ಅಲ್ವಾ? ಈಗ ಸೊಲ್ಯೂಷನ್ ಮಾಡ್ಬಿಡ್ತೀನಿ, ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಹೇಳಿ ಫಸ್ಟ್ ಏನಂತ ಬರೆಯೋಣ? ಫಸ್ಟ್ ಗಿವನ್ ಲೈನ್ ಏನು? 3x ಪ್ಲಸ್. ಆನ್ಲೈನ್ ಇರೋರಿಗೆ ಅರ್ಥ ಆಗ್ತಿದ್ಯಲ್ವಾ? ನೋಡಿ ಸೆಷನ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದ್ 10 ನಿಮಿಷ ಬ್ರೇಕ್ ತಗೊಳ್ಳಿ, ಸರಿನಾ? ಈಗ ನೋಡಿ ಪ್ಯಾರಲಲ್ ಲೈನ್ಗೆ
3x plus 2y plus a is equal to 0. Passes through point. Okay. 3 into 5 plus 2 into minus 2 plus a is equal to 0. Very good. 10 minus 4 plus 6 is equal to 15 minus 4 is to 11 plus k is equal to k, you know. Therefore, ಹೇಳಿ 3x plus 2y minus 11 is equal to 0 is the required line. ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು. ಬ್ರೇಕ್ ತಗೊಳ್ಳಿ ಒಂದು 10 ನಿಮಿಷ. ಮತ್ತೆ ಕಂಟಿನ್ಯೂ ಮಾಡೋಣ, ಬ್ರೇಕ್ ತಗೊಳ್ಳಿ, ಸರಿನಾ? ಇದೆಲ್ಲ ಅರ್ಥ ಆಯ್ತಾ ಎಲ್ಲರಿಗೂ? ನಾನು ಮಾಡಿರೋದೆಲ್ಲ ಅರ್ಥ ಆಯ್ತಾ? ಥ್ಯಾಂಕ್ ಯು.